ನಮಸ್ಕಾರ. ಜನವರಿ 25 ಮಧ್ಯರಾತ್ರಿ ಸಂಚಿಗೆ ಕೆಂಪುಕೋಟೆ ಧಗಧಗಿಸ್ತಾ, ಯುಪಿ ಗಡಿಯಲ್ಲಿ ಟೆನ್ಷನ್, ಮತ್ತೆ ಭುಗಿಲೇಳುತ್ತಾ ಬೆಂಕಿ. 25 ಕೇಸ್, 19 ಜನ ಅರೆಸ್ಟ್. ದಂಗೆ ಮಸಲತ್ತು ಎಂಥದ್ದು? ಕೆಂಪುಕೋಟೆಯ ಕಿಚ್ಚಿನ ಬೆನ್ನಲ್ಲೇ ಸಿಂಘುವಿನಲ್ಲಿ ಸಿಡಿದೆದ್ದ ಸಂಘರ್ಷ. ಪೊಲೀಸರ ಮೇಲೆ ತಲ್ವಾರ್ ವಾರ್ ಮಾಡಿದ್ದು ಯಾರ್ ಗೊತ್ತಾ? ದೆಹಲಿ ದಂಗೆ ಹಿಂದಿದ್ಯಾ ಆ ಕಿಡಿಗೇಡಿಗಳ ಕೈವಾಡ? ಇದೇ ಹೊತ್ತಿನ ಫೋಕಸ್ 18 ಕೆಂಪುಕೋಟೆ ಕದನ. ಜನವರಿ 25 ಮಧ್ಯರಾತ್ರಿ ಸಂಚಿಗೆ ಕೆಂಪುಕೋಟೆ ಧಗಧಗಿಸಿತ್ತ. ಯುಪಿ ಗಡಿಯಲ್ಲಿ ಟೆನ್ಷನ್, ಮತ್ತೆ ಭುಗಿಲೇಳುತ್ತಾ ಬೆಂಕಿ. 25 ಕೇಸ್, 19 ಜನ ಅರೆಸ್ಟ್. ದಂಗೆ ಮಸಲತ್ತು ಎಂಥದ್ದು? ಸಿಂಘು ಗಡಿಯಲ್ಲಿ ಸಂಘರ್ಷದ ಜ್ವಾಲೆ. ಈ ವರ್ಷದ ಜನವರಿ 26ರ ಗಣತಂತ್ರ ದಿವಸವನ್ನ ಬಹುಶಃ ದೇಶದ ಯಾವೊಬ್ಬ ನಾಗರಿಕನೂ ಮರೆಯೋಕೆ ಸಾಧ್ಯವಿಲ್ಲ. ಇಡೀ ದೇಶವೇ ಹೆಮ್ಮೆಯಿಂದ ಆಚರಿಸುತ್ತಿದ್ದ ಗಣರಾಜ್ಯೋತ್ಸವ ಈ ಬಾರಿ ಇತಿಹಾಸದ ಪುಟದಲ್ಲಿ ಕರಾಳ ಅಧ್ಯಯನವಾಗಿ ದಾಖಲಾಗಿದೆ. ಇದೇ ದಿನದಂದು ಸುದೀರ್ಘ ದಿನಗಳಿಂದ ಶಾಂತಿಯುತವಾಗಿ ನಡೆಯುತ್ತಿದ್ದ ರೈತ ಹೋರಾಟಕ್ಕೆ ಕಪ್ಪು ಮಸಿ ಬಳಿಯಲಾಯಿತು. ರಾಷ್ಟ್ರ ರಾಜಧಾನಿ ದಿಲ್ಲಿ ಒಂದೇ ದಿನಕ್ಕೆ ರಣಾಂಗಣವಾಗಿ ಬದಲಾಗಿತ್ತು. ರೈತರ ರ್ಯಾಲಿ ಕೆಲ ಕಿಡಿಗೇಡಿಗಳಿಂದ ರಾಷ್ಟ್ರಘಾತುಕ ರ್ಯಾಲಿಯಾಗಿ ಕುಖ್ಯಾತಿ ಪಡೆಯಿತು. ತ್ರಿವರ್ಣ ಧ್ವಜದಿಂದ ರಾರಾಜಿಸುತ್ತಿದ್ದ ಕೆಂಪುಕೋಟೆ ಕೋಲಾಹಲಕ್ಕೆ ಮೂಕ ಸಾಕ್ಷಿಯಾಗಿತ್ತು. ಜನವರಿ 26ರ ಈ ಕೆಂಪುಕೋಟೆ ಕದನ ಇಡೀ ದೇಶದಲ್ಲೇ ದೊಡ್ಡ ಕಂಪನ ಸೃಷ್ಟಿ ಮಾಡುವಂತೆ ಮಾಡಿತ್ತು. ಇದರ ಬೆನ್ನಲ್ಲೇ ಈಗ ಸಿಂಘು ಗಡಿಯಲ್ಲಿ ಸಂಘರ್ಷದ ಜ್ವಾಲೆ ಹೊತ್ತಿ ಉರಿತಾ ಇದೆ. ದೆಹಲಿ ಹರಿಯಾಣ ಗಡಿಭಾಗದಲ್ಲಿ ಪರಿಸ್ಥಿತಿ ಉದ್ವಿಗ್ನಕ್ಕೆ ತಲುಪಿದೆ. ಕೆಂಪುಕೋಟೆಯಲ್ಲಿ ತ್ರಿವರ್ಣ ಧ್ವಜ ರಾರಾಜಿಸುತ್ತಿದ್ದ ಸಮಯದಲ್ಲಿ ನುಗ್ಗಿ ಬಂದ ಕಿಡಿಗೇಡಿಗಳು ಹೋರಾಟದ ಸಂಪೂರ್ಣ ದಿಕ್ಕು ದೆಸೆಯನ್ನು ಬದಲಾಯಿಸಿಬಿಟ್ರು. ಒಂದು ಕಡೆ ಐತಿಹಾಸಿಕ ಕೆಂಪುಕೋಟೆ, ಮತ್ತೊಂದು ಕಡೆ ಖಡ್ಗಧಾರಿ ಜನರ ದರ್ಪ. ಕೈಯಲ್ಲಿ ದೊಣ್ಣೆ, ಪೊಲೀಸರ ಮೇಲೆ ಮನಬಂದಂತೆ ಹಲ್ಲೆ, ಕರ್ತವ್ಯ ನಿರತ ಆರಕ್ಷಕರ ಮೇಲೆ ಮನಬಂದಂತೆ ಟ್ರ್ಯಾಕ್ಟರ್ಗಳನ್ನು ಹಾಯಿಸಿದ್ದು, ಅಡ್ಡಾದಿಡ್ಡಿ ಓಡಾಟ. ಇದು ರಾಷ್ಟ್ರಘಾತುಕ ಅನ್ನೋದರಲ್ಲಿ ಎರಡು ಮಾತೇ ಇಲ್ಲ. ಆದರೆ ಇಂತಹ ಹಿಂಸಾಚಾರಕ್ಕೆ ಕಾರಣವಾಗಿದ್ದು ಯಾರು ಅನ್ನೋ ಪ್ರಶ್ನೆ ಈಗ ಎಲ್ಲರಿಗೂ ಕಾಡ್ತಾ ಇದೆ. ಈ ದಂಗೆ ಹಿಂದೆ ಇದ್ದದ್ದು ರೈತರಲ್ಲ. ರೈತರ ಹೆಸರಿನಲ್ಲಿ, ಅನ್ನದಾತರ ಸೋಗಿನಲ್ಲಿ ದಾಂಧಲೆ ಮಾಡಲೇಬೇಕು ಅಂತ ಬಂದಿದ್ದ ಕಿಡಿಗೇಡಿಗಳು. ಇವರ ಕೈನಲ್ಲಿ ಹಸಿರು ಬಾವುಟದ ಬದಲು ಇದ್ದಿದ್ದು ಹಳದಿ ಬಾವುಟ. ರೈತರ ಹೋರಾಟದಲ್ಲಿ ನುಸುಳಿದ್ದ ಹಲವು ಕಿಡಿಗೇಡಿಗಳ ಕೈನಲ್ಲಿ ಖಡ್ಗ, ಕೋಲು, ದೊಣ್ಣೆಯೇ ರಾರಾಜಿಸುತ್ತಿತ್ತು. ರೈತರ ಹೋರಾಟಕ್ಕೆ ಕಪ್ಪು ಮಸಿ ಬಳಿಬೇಕು ಅಂತಾನೆ ದಾಂಧಲೆ ಎಬ್ಬಿಸಿದ್ರು ಈ ಕಿಡಿಗೇಡಿಗಳು. ಜನವರಿ 26ಕ್ಕೆ ರೈತರು ಶಾಂತಿಯುತವಾಗಿ, ಯಾರಿಗೂ ಯಾವುದೇ ತೊಂದರೆಯಾಗದೇ ಇರೋ ನಿಟ್ಟಿನಲ್ಲಿ ಪ್ರತಿಭಟನೆ ಮಾಡಬೇಕು ಅನ್ನೋ ಯೋಜನೆ ಹೊಂದಿತ್ತು. ಪೊಲೀಸರ ಜೊತೆಗೂ ರೈತ ಮುಖಂಡರು ಈ ವಿಚಾರವಾಗಿ ಹಲವು ಸುತ್ತಿನ ಮಾತುಕತೆ ನಡೆಸಿದ್ರು ಕೂಡ. ಆದ್ರೆ 26ಕ್ಕೆ ನಡೆದಿದ್ದೇ ಮತ್ತೊಂದು. ಇಡೀ ದೇಶವೇ ಅಕ್ಷರಶಃ ಬೆಚ್ಚಿ ಬೀಳುವ ಘಟನೆ ನಡೆದೇ ಹೋಯಿತು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತವೇ ತಲೆ ತಗ್ಗಿಸುವಂತಹ ಬೆಳವಣಿಗೆಗಳು ಆಯಿತು. ಹಾಗಾದ್ರೆ ಜನವರಿ 25ರ ಮಧ್ಯರಾತ್ರಿಯೇ ಕೆಲ ಕಿಡಿಗೇಡಿಗಳು ಸಂಚು ರೂಪಿಸಿದ್ರ? ರೈತ ಮುಖಂಡರ ಕಣ್ತಪ್ಪಿಸಿ ದೆಹಲಿಯೇ ಹೊತ್ತಿ ಉರಿಯುವಂತೆ ಷಡ್ಯಂತ್ರ ರೂಪಿಸಿದ್ರ? ಒಂದು ಕಡೆ ದಿಲ್ಲಿ ಯುಪಿ ಗಡಿಯಲ್ಲಿ ಟೆನ್ಷನ್ ಕ್ರಿಯೇಟ್ ಆಗಿದೆ. ಮತ್ತೇನಾದ್ರೂ ಬೆಂಕಿ ಭುಗಿಲೇಳುತ್ತಾ ಅನ್ನೋ ಆತಂಕ ಮೂಡಿದೆ. ಪೊಲೀಸರು ಈಗಾಗಲೇ 20ಕ್ಕೂ ಹೆಚ್ಚು ಕೇಸ್ಗಳನ್ನು ದಾಖಲಿಸಿಕೊಂಡಿದ್ದಾರೆ. 19 ಜನರನ್ನ ಅರೆಸ್ಟ್ ಮಾಡಿದ್ದಾರೆ. ಎಲ್ಲ ಆಯಾಮಗಳಲ್ಲೂ ತನಿಖೆ ನಡೆಸ್ತಾ ಇರೋ ಪೊಲೀಸರು ಇನ್ನಷ್ಟು ಕಿಡಿಗೇಡಿಗಳ ಪತ್ತೆಗೆ ಬಲೆ ಬೀಸಿದ್ದಾರೆ. ಕಿಡಿಗೇಡಿಗಳ ಪುಂಡರಾಟಕ್ಕೆ ಬ್ರೇಕ್ ಹಾಕೋಕೆ ಪೊಲೀಸರು ರಣಾಂಗಣಕ್ಕೆ ಇಳಿದಿದ್ದಾರೆ. ಜನವರಿ 26ರ ಹಿಂಸಾಚಾರಕ್ಕೂ ಮುನ್ನ ಏನೇನಾಯ್ತು ಅಂತ ನೋಡೋಕ್ಕೂ ಮುನ್ನ ಸಿಂಘು ಗಡಿಯಲ್ಲಿ ಶುಕ್ರವಾರ ಯಾವ ರೀತಿ ಸಂಘರ್ಷ ನಡೆಯಿತು ಅನ್ನೋದನ್ನ ಒಮ್ಮೆ ನೋಡೋಣ. ಸಿಂಘು ಗಡಿಯಲ್ಲಿ ಪರಿಸ್ಥಿತಿ ಉದ್ವಿಗ್ನ. ಸಿಂಘು ಗಡಿಯಲ್ಲಿ ರೈತರು ಸ್ಥಳೀಯರ ನಡುವೆ ಘರ್ಷಣೆ.
ಪೊಲೀಸರ ಮೇಲೆ ತಲ್ವಾರ್ ದಾಳಿ ಮಾಡಿದ ಯುವಕ. ಕೆಂಪುಕೋಟೆಯ ಕಿಚ್ಚಿನ ಬೆನ್ನಲ್ಲೇ ಸಿಂಘುಗಡಿಯಲ್ಲಿ ಸಂಘರ್ಷದ ಜ್ವಾಲೆ ಹೊತ್ತಿ ಉರಿದಿದೆ. ಇಷ್ಟು ದಿನ ರೈತರ ಪ್ರತಿಭಟನೆ ಸರ್ಕಾರ ಮತ್ತು ಖಾಕಿಯ ಜೊತೆ ನಡೀತಾ ಇತ್ತು. ಆದರೆ ಶುಕ್ರವಾರ ಈ ಹೋರಾಟ ಬೇರೆಯದ್ದೇ ಸ್ವರೂಪ ಪಡೆದಿತ್ತು. ಸಿಂಘುಗಡಿಯಲ್ಲಿ ಹೈಡ್ರಾಮಾವೇ ನಡೆಯಿತು. ಇಷ್ಟು ದಿನ ರೈತರ ಹೋರಾಟದಿಂದ ಕಂಗೆಟ್ಟು ಹೋಗಿರುವ ಸ್ಥಳೀಯರು ರೈತರ ವಿರುದ್ಧ ಸಿಡಿದೆದ್ದಿದ್ದಾರೆ. ದೆಹಲಿ ಹರಿಯಾಣ ಗಡಿಭಾಗದ ಸಿಂಘುವಿನಲ್ಲಿ ಪ್ರತಿಭಟನಾ ಸ್ಥಳ ಖಾಲಿ ಮಾಡುವಂತೆ ಸ್ಥಳೀಯರು ಆಗ್ರಹಿಸಿದ್ರು. ಸಿಂಘುಗಡಿಯಲ್ಲಿ ಸ್ಥಳೀಯರು ಹಾಗೂ ಪ್ರತಿಭಟನಾ ನಿರತರ ನಡುವೆ ಮಾತಿನ ಚಕಮಕಿ ನಡೆದಿದೆ. ರೈತರ ಟೆಂಟ್ಗಳ ಮೇಲೆ ಸ್ಥಳೀಯರು ಕಲ್ಲು ಎಸೆದು ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ರು. ರೈತರು ಹಾಗೂ ಸ್ಥಳೀಯರ ನಡುವಿನ ಜಟಾಪಟಿ ಹಿಂಸಾಚಾರಕ್ಕೆ ತಿರುಗಿದ ಬೆನ್ನಲ್ಲೇ ಪೊಲೀಸರು ಲಾಠಿ ಚಾರ್ಜ್ ನಡೆಸಿದ್ರು. ಪ್ರತಿಭಟನಾಕಾರರನ್ನ ಚದುರಿಸಲು ಅಶ್ರುವಾಯು ಪ್ರಯೋಗಿಸಿದ್ರು. ಇದೇ ವೇಳೆ ಪ್ರತಿಭಟನಾ ನಿರತರ ಗುಂಪಿನಲ್ಲಿದ್ದ ಒಬ್ಬ ವ್ಯಕ್ತಿ ಪೊಲೀಸ್ ಇನ್ಸ್ಪೆಕ್ಟರ್ ಮೇಲೆ ತಲ್ವಾರ್ನಲ್ಲಿ ದಾಳಿ ಮಾಡಿದಂತ ಅಮಾನವೀಯ ಘಟನೆ ಕೂಡ ನಡೆಯಿತು. ಇದರಿಂದ ಪೊಲೀಸ್ ಇನ್ಸ್ಪೆಕ್ಟರ್ ಗಂಭೀರವಾಗಿ ಗಾಯಗೊಂಡಿದ್ರು. ತಲ್ವಾರ್ನಿಂದ ದಾಳಿ ಮಾಡಿದ ವ್ಯಕ್ತಿಯನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಸಿಂಘುಗಡಿಯಲ್ಲಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಗಿದೆ. ಒಂದೆಡೆ ಪ್ರತಿಭಟನಾಕಾರರನ್ನ ಖಾಲಿ ಮಾಡಿಸೋಕೆ ಪ್ರಯತ್ನ ನಡೆಯುತ್ತಿದ್ರೆ, ಮತ್ತೊಂದು ಕಡೆ ಪ್ರತಿಭಟನಾಕಾರರು ಜಾಗ ಬಿಟ್ಟು ಕದಲೋದಿಲ್ಲ ಅಂತ ಪಟ್ಟು ಹಿಡಿದು ಕುಳಿತಿದ್ದಾರೆ. ದೆಹಲಿ ಗಡಿಯತ್ತ ದಂಡೆತ್ತಿ ಬರುತ್ತಿರುವ ರೈತರು ಯುಪಿ ಸರ್ಕಾರ ದಿಲ್ಲಿ ಯುಪಿ ಗಡಿಯನ್ನ ಬಿಟ್ಟು ಹೋಗುವಂತೆ ಮನವಿ ಮಾಡಿಕೊಳ್ತು. ಆದ್ರೆ ಇದಕ್ಕೆ ಬಗ್ಗದ ಬಿಕೆಯು ನಾಯಕ ರಾಕೇಶ್ ಟಿಕಾಯ್ಟ್ ನೇತೃತ್ವದ ಪ್ರತಿಭಟನಾಕಾರರ ತಂಡ ಮತ್ತೆ ತಮ್ಮ ಧರಣಿ ಮುಂದುವರೆಸಿದೆ. ಈ ವೇಳೆ ತಮ್ಮ ಪ್ರಾಣ ಬೇಕಾದರೂ ತೆಗೆಯಿರಿ, ನಾವು ಈ ಜಾಗ ಬಿಟ್ಟು ಕದಲೋದಿಲ್ಲ ಅಂತ ಬಿಕ್ಕಿ ಬಿಕ್ಕಿ ಹತ್ತಿದ್ರು. ನೂತನ ಕೃಷಿ ಕಾಯ್ದೆ ವಿರುದ್ಧ ಹೋರಾಡಿಯೇ ಸಿದ್ಧ, ಯಾವುದೇ ಕಾರಣಕ್ಕೂ ಶರಣಾಗುವ ಮಾತೇ ಇಲ್ಲ ಅಂದಿದ್ರು. ರಾಕೇಶ್ ಟಿಕಾಯತ್ ಮಾತು ಕೇಳಿ ಮತ್ತಷ್ಟು ರೈತರು ರಾಜಧಾನಿಯತ್ತ ಮುಖ ಮಾಡಿದ್ದಾರೆ. ಯುಪಿ ಹರಿಯಾಣದಲ್ಲಿ ಈ ಕುರಿತು ಮಹಾಪಂಚಾಯತ್ ಕೂಡ ನಡೆಸಲಾಯಿತು. ಜಿಂದ್, ರೋಹಟಕ್, ಹಿಸಾರ್, ಕೈತಾಲ್, ಭಿವಾನಿ, ಸೋನಿಪತ್ ಕಡೆಯಿಂದ ರೈತರು ದಿಲ್ಲಿ ಗಡಿಯತ್ತ ನುಗ್ಗಿ ಬರ್ತಿದ್ದಾರೆ. ಇದರಿಂದ ರೈತರ ಹೋರಾಟ ಬೇರೆ ಹಂತಕ್ಕೆ ತಲುಪುತ್ತಾ ಅನ್ನೋ ಆತಂಕ ಎದುರಾಗಿದೆ. ಹಾಗೆ ಜನವರಿ 26 ಹಿಂಸಾಚಾರಕ್ಕೂ ಮುನ್ನ ಏನಾಯಿತು ಅನ್ನೋದನ್ನ ಒಮ್ಮೆ ನೋಡೋಣ. ಹಿಂಸಾಚಾರಕ್ಕೂ ಮುನ್ನ ನಡೆದಿದ್ದೇನು? ಜನವರಿ 25 ರಾತ್ರಿ ಸಿಂಘುಗಡಿಯ ಸಂಯುಕ್ತ ಕಿಸಾನ್ ಮೋರ್ಚಾ ವೇದಿಕೆಯಲ್ಲಿ ಪೊಲೀಸರ ಷರತ್ತನ್ನು ಒಪ್ಪಿರುವುದಾಗಿ ರೈತ ಮುಖಂಡರು ಹೇಳಿದ್ರು. ಇದರಿಂದ ಕೆಲ ಸಿಖ್ ಯುವಕರು ರೊಚ್ಚಿಗೆದ್ದು ತಕರಾರು ತೆಗೆದ್ರು. ಅವತ್ತೇ ರಾತ್ರಿ ದೀಪ್ ಸಿದ್ದು ಮತ್ತು ಇತರರು ವೇದಿಕೆ ಮೇಲೆ ದಿಲ್ಲಿ ಔಟರ್ ರಿಂಗ್ ರೋಡ್ ಮೇಲೆ ಹೋಗುವುದಾಗಿ ಘೋಷಣೆ ಹಾಕಿದ್ರು. ಮರುದಿನ ಬೆಳಗ್ಗೆ 8:30ಕ್ಕೆ ಟ್ರ್ಯಾಕ್ಟರ್ಗಳಲ್ಲಿ ಕುಳಿತಿದ್ದ ಕೆಲ ಯುವಕರನ್ನ ಪೊಲೀಸರು ದಿಲ್ಲಿಯ ಒಳಕ್ಕೆ ಬಿಡುವುದಕ್ಕೆ ಪ್ರತಿರೋಧ ಒಡ್ಡಿದ್ರು. ಆಗ ಕೋಪಗೊಂಡು ಕೆಲ ಯುವಕರು ಜೆಸಿಬಿ, ಟ್ರ್ಯಾಕ್ಟರ್, ಕ್ರೇನ್ ತರಿಸಿ ಬ್ಯಾರಿಕೇಡ್ಗಳನ್ನ ಕಿತ್ತೊಗೆದ್ರು. ಒಂದೇ ಒಂದು ಗಂಟೆಯಲ್ಲಿ ಎಲ್ಲ ಚಿತ್ರಣ ಬದಲಾಗೋಯ್ತು. ಶಾಂತಿಯುತ ಪ್ರತಿಭಟನೆ ದಿಢೀರನೆ ಹಿಂಸಾಚಾರಕ್ಕೆ ತಿರುಗಿಬಿಡ್ತು. ಘಾಜಿಪುರ ಮತ್ತು ನೋಯ್ಡಾ ಗಡಿಗಳಿಂದ ಬಂದ ಟ್ರ್ಯಾಕ್ಟರ್ಗಳು ಐಟಿಒ ಸರ್ಕಲ್ನಲ್ಲಿ ಜಮಾವಣೆಯಾಯಿತು. ಏಕಾಏಕಿ ಎಲ್ಲ ಟ್ರ್ಯಾಕ್ಟರ್ಗಳು ಕೆಂಪುಕೋಟೆಯತ್ತ ನುಗ್ಗೋಕೆ ಸ್ಟಾರ್ಟ್ ಮಾಡಿದ್ವು. ಇದಕ್ಕೆ ಚಾಂದಿನಿ ಚೌಕ್ ಹಾಗೂ ಸ್ಥಳೀಯ ಸಿಖ್ಖರು ಬೆಂಬಲ ಕೊಟ್ಟಿದ್ರು ಅನ್ನೋ ಮಾತು ಕೂಡ ಇದೆ. ಕೆಲವು ಕಿಡಿಗೇಡಿಗಳು ನೋಡ್ತಾನೆ ಕೆಂಪುಕೋಟೆಗೆ ನುಗ್ಗಿ ನಿಶಾನೆ ಸಾಹಿಬ್ ಧ್ವಜಾರೋಹಣ ಮಾಡಿದ್ರು. ನಭದೆತ್ತರಕ್ಕೆ ಹಾರುತ್ತಿದ್ದ ಭಾರತದ ರಾಷ್ಟ್ರಧ್ವಜ ಕೆಳಗಿಳಿಸಿ ಇಡೀ ಭಾರತೀಯರ ಮನಸ್ಸಿಗೆ ಘಾಸಿಯಾಗುವಂತೆ ಮಾಡಿದ್ರು. ಆಶ್ಚರ್ಯ ಅಂದ್ರೆ ಸಾವಿರಾರು ಪೊಲೀಸರ ಸರ್ಪಗಾವಲನ್ನು ಭೇದಿಸಿ ಅವರು ಕೆಂಪುಕೋಟೆಯೊಳಗೆ ಅಷ್ಟು ಸುಲಭವಾಗಿ ಹೇಗೆ ನುಗ್ಗಿದ್ರು ಅನ್ನೋದೇ ಯಾರಿಗೂ ಗೊತ್ತಾಗ್ತಾ ಇಲ್ಲ. ಕೃಷಿ ಕಾಯ್ದೆ ಪ್ರಶ್ನಿಸಿ ಸಲ್ಲಿಸಿದ್ದ ಅರ್ಜಿ ವಿಚಾರಣೆ ನಡೆಸುತ್ತಿದ್ದ ಸುಪ್ರೀಂ ಕೋರ್ಟ್ಗೆ ಕೇಂದ್ರ ಸರ್ಕಾರ ಒಂದು ಮಹತ್ವದ ಮಾಹಿತಿ ನೀಡಿತ್ತು. ರೈತರ ಹೋರಾಟದಲ್ಲಿ ಖಲಿಸ್ತಾನ್ ಕಿಡಿಗೇಡಿಗಳು ಕೂಡ ಕೈಜೋಡಿಸಿದ್ದಾರೆ, ಇದು ಆತಂಕಕಾರಿ ವಿಚಾರ, ಈ ಬಗ್ಗೆ ಗುಪ್ತಚರ ಇಲಾಖೆಯೇ ಖಚಿತಪಡಿಸಿದೆ ಎಂದು ಕೇಂದ್ರ ಹೇಳಿತ್ತು. ಈ ಮೂಲಕ ಪ್ರತಿಭಟನೆಯ ಹಾದಿಯನ್ನು ತಪ್ಪಿಸುವ ಸುಳಿವು ಇದಾಗಿತ್ತು.
ಇದಾದ ಬೆನ್ನಲ್ಲೇ ಜನವರಿ 26 ಹೋರಾಟಕ್ಕೂ ಮುನ್ನವೇ ಒಬ್ಬ ಮುಸುಕುಧಾರಿ ವ್ಯಕ್ತಿ ಸಿಕ್ಕಿಬಿದ್ದಿದ್ದು ತಾನು ಹಿಂಸಾಚಾರಕ್ಕೆ ರೆಡಿಯಾಗಿ ಬಂದಿದ್ದೇನೆಂದು ಹೇಳಿದ್ದ. ಇದು ಏನೋ ಆಗಬಾರದು ನಡೀತಿದೆ ಅನ್ನೋದರ ಮತ್ತಷ್ಟು ಸುಳಿವು ನೀಡಿತ್ತು. ಈ ಹಿಂಸಾಚಾರದ ಬೆಳವಣಿಗೆ ನೋಡಿ ಸ್ವತಃ ಕೇಂದ್ರ ಸರ್ಕಾರವೇ ಬೆಚ್ಚಿ ಬಿದ್ದಿದೆ. ಮತ್ತಷ್ಟು ಕಿಡಿಗೇಡಿಗಳು ರೈತರ ನಡುವೆಯೇ ಸೇರಿಕೊಳ್ಳಬಹುದು ಅನ್ನೋ ಕಾರಣಕ್ಕೆ ಯುಪಿ ಸರ್ಕಾರ ಒಂದು ಸೂಚನೆ ಹೊರಡಿಸಿತ್ತು. ಯುಪಿ ಗಡಿಯನ್ನ ತೆರವುಗೊಳಿಸುವಂತೆ ರೈತರಿಗೆ ಯೋಗಿ ಸೂಚನೆ. ರಾಷ್ಟ್ರ ರಾಜಧಾನಿ ಹಿಂಸಾಚಾರ ನಡೆದು 2 ದಿನಗಳೇ ಕಳೆದು ಹೋಗಿವೆ. ಇದೀಗ ಯುಪಿ ಮತ್ತು ದೆಹಲಿ ಗಡಿಯಲ್ಲಿ ಕುಳಿತ ಪ್ರತಿಭಟನಾಕಾರರನ್ನ ತೆರವುಗೊಳಿಸಲು ಯೋಗಿ ಆದಿತ್ಯನಾಥ್ ಮುಂದಾಗಿದ್ದಾರೆ. ಗಾಜಿಪುರ ಗಡಿ ಪ್ರದೇಶದಲ್ಲಿರೋ ರೈತರು ಗುರುವಾರ ರಾತ್ರಿ ವೇಳೆಗೆ ಜಾಗ ಖಾಲಿ ಮಾಡುವಂತೆ ಯುಪಿ ಸರ್ಕಾರ ಆದೇಶಿಸಿತ್ತು. ರೈತರನ್ನು ಮರಳಿ ತವರಿಗೆ ಕಳಿಸುವಂತೆ ಜಿಲ್ಲಾ ಮ್ಯಾಜಿಸ್ಟ್ರೇಟ್ ಹಾಗೂ ಎಸ್ಪಿಗಳಿಗೆ ಯೋಗಿ ಸರ್ಕಾರ ನಿರ್ದೇಶನ ನೀಡಿದೆ. ಇತ್ತ ಹರಿಯಾಣದಲ್ಲೂ ಕೂಡ ರೈತರನ್ನ ತವರಿಗೆ ವಾಪಸ್ ಕಳಿಸುವ ಕಾರ್ಯ ಸಾಗ್ತಿದೆ. ಆದ್ರೆ ರೈತ ಮುಖಂಡ ರಾಕೇಶ್ ಟಿಕಾಯತ್ ಮಾತ್ರ ಜಾಗ ಬಿಟ್ಟು ಕದಲೋದಿಲ್ಲ ಅಂತ ಖಡಕ್ ಆಗಿ ಹೇಳಿದ್ದಾರೆ. ಹಾಗಾಗಿ ಪ್ರತಿಭಟನಾ ನಿರತ ಸ್ಥಳದಲ್ಲಿ 1,000 ಪೊಲೀಸರನ್ನ ಭದ್ರತೆಗಾಗಿ ನಿಯೋಜಿಸಲಾಗಿದೆ. ಈಗಾಗಲೇ ರೈತರ ಹೋರಾಟಕ್ಕೆ ಕಿಡಿಗೇಡಿಗಳು ಕಪ್ಪು ಮಸಿ ಬಳಿದಿದ್ದೂ ಆಗಿದೆ. ಇದರಿಂದ ರೈತರ ಹೋರಾಟಕ್ಕೆ ದೊಡ್ಡ ಪೆಟ್ಟು ಬಿದ್ದಿದೆ. ಇನ್ನು ಕೆಲವರು ದಿಲ್ಲಿಯಲ್ಲೇ ತಲೆಮರೆಸಿಕೊಂಡಿದ್ದಾರೆ ಅನ್ನೋ ಸುದ್ದಿಗಳಿವೆ. ಪೊಲೀಸರು ಇವರ ಹುಡುಕಾಟಕ್ಕೆ ಬಲೆ ಬೀಸಿದ್ದಾರೆ. ಈ ಮುಸುಕುಧಾರಿಗಳು ಕಿಡಿಗೇಡಿಗಳು ಮತ್ತೆ ರೈತರ ಶಾಂತಿಯುತ ಪ್ರತಿಭಟನೆಯಲ್ಲಿ ನುಗ್ಗಿ ದಾಂಧಲೆ ಮಾಡುವ ಸಾಧ್ಯತೆಯನ್ನು ತಳ್ಳಿ ಹಾಕುವಂತಿಲ್ಲ. ಈಗಾಗಲೇ ಸಿಂಘು ಗಡಿಯಲ್ಲಿ ಸ್ಥಳೀಯರು ಹಾಗೂ ರೈತರ ನಡುವೆ ಸಂಘರ್ಷವಾಗಿದೆ. ಮುಂದಿನ ದಿನಗಳಲ್ಲಿ ಮತ್ತಷ್ಟು ಬೆಂಕಿ ಕಿಡಿ ಕಾರಬಹುದು ಅನ್ನೋ ನಿಟ್ಟಿನಲ್ಲಿ ಯೋಗಿ ಸರ್ಕಾರ ರೈತರನ್ನ ವಾಪಸ್ ಕರೆಸಿಕೊಳ್ಳುವ ನಿರ್ಧಾರಕ್ಕೆ ಕೈ ಹಾಕಿದೆ ಎನ್ನಲಾಗ್ತಿದೆ. ಹಾಗೆ ಕೇಂದ್ರ ಸರ್ಕಾರ ಕೂಡ ರೈತರ ಪ್ರತಿಭಟನೆ ವಿಚಾರದಲ್ಲಿ ತೀರಾ ಸೂಕ್ಷ್ಮ ಮತ್ತು ಎಚ್ಚರಿಕೆಯ ಹೆಜ್ಜೆ ಇಡ್ತಿದೆ. ಇನ್ನೊಂದು ಕಡೆ ಪೊಲೀಸರು ಕೂಡ ಎಲ್ಲ ಆಯಾಮದಲ್ಲೂ ತನಿಖೆ ನಡೆಸುತ್ತಿದ್ದಾರೆ. ಕಿಡಿಗೇಡಿಗಳ ಜಾತಕವನ್ನ ಬಯಲು ಮಾಡುವುದಕ್ಕೆ ಟೊಂಕ ಕಟ್ಟಿ ನಿಂತಿದ್ದಾರೆ ದಿಲ್ಲಿ ಪೊಲೀಸರು. ಪುಂಡರ ಹೆಡೆಮುರಿ ಕಟ್ಟಲು ದಿಲ್ಲಿ ಪೊಲೀಸರು ಫೀಲ್ಡ್ಗೆ ಇಳಿದಿದ್ದಾರೆ. ಆ ನಟ ಭಯಂಕರನ ವಿರುದ್ಧ ಎಫ್ಐಆರ್ ದಾಖಲಿಸಿದ್ದಾರೆ. ಪ್ರಕರಣದ ಇಂಚಿಂಚನ್ನೂ ಬಿಡದೆ ತನಿಖೆ ಮಾಡುತ್ತಿದ್ದಾರೆ. ಪೊಲೀಸರ ತನಿಖೆ ಬಗ್ಗೆ ಹೇಳ್ತೀವಿ ಚಿಕ್ಕ ಬ್ರೇಕ್ನ ನಂತರ. ಹಿಂಸಾಚಾರದ ಕಿಡಿಗೇಡಿಗಳ ಜನ್ಮ ಜಾಲಾಡೋದಕ್ಕೆ ದಿಲ್ಲಿ ಪೊಲೀಸರು ಬಲೆ ಬೀಸಿದ್ದಾರೆ. ಈಗಾಗಲೇ 30ಕ್ಕೂ ಹೆಚ್ಚು ಎಫ್ಐಆರ್ಗಳನ್ನ ದಾಖಲಿಸಿಕೊಂಡಿದ್ದು 50 ಜನ ಪ್ರತಿಭಟನಾಕಾರರನ್ನ ವಶಕ್ಕೆ ಪಡೆದಿದ್ದಾರೆ. ಗಲಭೆಯ ಸಿಸಿಟಿವಿ ಸಾಕ್ಷ್ಯಗಳನ್ನ ಕಲೆ ಹಾಕಿದ್ದಾರೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಎಲ್ಲಿದೆ ನೋಡಿ. ರೈತರು ಇಷ್ಟು ದಿನಗಳ ಕಾಲ ಸ್ಪಷ್ಟ ನಿಲುವು ಗುರಿಯೊಂದಿಗೆ ಗಡಿಯಲ್ಲಿ ಶಾಂತಿಯುತವಾಗಿ ಪ್ರತಿಭಟನೆ ಮಾಡ್ತಾ ಇದ್ರು. ಆದ್ರೆ ಕೆಲ ಕಿಡಿಗೇಡಿಗಳಿಂದ ರೈತರ ಹೋರಾಟದ ದಿಕ್ಕೇ ಬದಲಾಯಿತು. ಅನ್ನದಾತರ ಪರಿಶ್ರಮವೆಲ್ಲ ಹೊಳೆಯಲ್ಲಿ ಹುಣಸೆ ಹಣ್ಣು ಹಿಂಡಿದ ಹಾಗೆ ಆಯಿತು. ಈಗ ಅದೇ ಕಿಡಿಗೇಡಿಗಳ ಪುಂಡರ ಜನ್ಮಜಾಲಾಡುವುದಕ್ಕೆ ದಿಲ್ಲಿ ಪೊಲೀಸರು ಫೀಲ್ಡ್ಗೆ ಇಳಿದಿದ್ದಾರೆ. ಈಗಾಗಲೇ ಪೊಲೀಸರು 30ಕ್ಕೂ ಹೆಚ್ಚು ಎಫ್ಐಆರ್ಗಳನ್ನು ದಾಖಲು ಮಾಡಿದ್ದು 19 ಜನರನ್ನ ಇಲ್ಲಿವರೆಗೂ ಬಂಧಿಸಿದ್ದಾರೆ. ಹಾಗೆ 50 ಜನ ಪ್ರತಿಭಟನಾಕಾರರನ್ನ ವಶಪಡಿಸಿಕೊಂಡಿದ್ದಾರೆ. ರೈತರ ಹೋರಾಟದಲ್ಲಿ ಭಾರಿ ಸದ್ದು ಮಾಡಿದ್ದು ಅಂದ್ರೆ ಕೆಂಪುಕೋಟೆಯಲ್ಲಿ ರಾರಾಜಿಸಿದ ಸಿಖ್ಖರ ಧರ್ಮ ಬಾವುಟ. ಇದು ಇಡೀ ದೇಶದ ಆಕ್ರೋಶಕ್ಕೆ ಕಾರಣವಾಗಿದೆ. ಕೆಂಪುಕೋಟೆ ಮುತ್ತಿಗೆ ಹಾಕೋದ್ರ ಬಗ್ಗೆ ಪ್ರತಿಭಟನಾಕಾರರ ಹಾದಿ ತಪ್ಪಿಸಿದ್ದೆ ನಟ ದೀಪ್ ಸಿಧು ಅಂತ ರೈತ ಮುಖಂಡರು ಆರೋಪಿಸಿದ್ದಾರೆ. ಎಲ್ಲ ಹಿಂಸಾಚಾರದ ರೂವಾರಿಯೇ ದೀಪ್ ಸಿಧು. ಕೆಂಪುಕೋಟೆಯಲ್ಲಿ ಈ ಪುಂಡಾಟಿಕೆ ನಡೆಯೋ ಟೈಮ್ನಲ್ಲಿ ದೀಪ್ ಸಿಧು ಅಲ್ಲಿಯೇ ಇದ್ರು ಅಂತ ಸ್ವರಾಜ್ ಭಾರತದ ಮುಖಂಡ ಯೋಗೇಂದ್ರ ಯಾದವ್ ಕೂಡ ಆರೋಪಿಸಿದ್ದಾರೆ. ರೈತ ಮುಖಂಡ ರಾಕೇಶ್ ಕೂಡ ಹಿಂಸಾಚಾರದ ಬಗ್ಗೆ ತನಿಖೆ ಆಗಬೇಕು ಅಂತ ಮನವಿ ಮಾಡಿದ್ದಾರೆ. ಈಗಾಗಲೇ ದೀಪ್ ಸಿಧು ವಿರುದ್ಧ ಪೊಲೀಸರು ಎಫ್ಐಆರ್ ದಾಖಲಿಸಿದ್ದು ಆತನ ವಿರುದ್ಧ ತನಿಖೆ ಚುರುಕುಗೊಳಿಸಿದ್ದಾರೆ. ಆರೋಪಿಗಳ ಪತ್ತೆಗೆ ಬಲೆ ಬೀಸಿದ ಪೊಲೀಸರು 44 ರೈತರಿಗೆ ಲುಕ್ಔಟ್ ನೋಟಿಸ್ ಜಾರಿ. ಹಿಂಸಾಚಾರದ ಬೆನ್ನಲ್ಲೇ ಅಲರ್ಟ್ ಆದ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅಧಿಕಾರಿಗಳೊಂದಿಗೆ ತುರ್ತು ಸಭೆ ನಡೆಸಿದ್ರು. ಪರಿಸ್ಥಿತಿಯನ್ನ ಯಾವ ರೀತಿ ಕಂಟ್ರೋಲ್ಗೆ ತೆಗೆದುಕೊಳ್ಳಬೇಕು ಅಂತ ಸೂಚನೆ ನೀಡಿದ್ರು. ದಿಲ್ಲಿ ಪೊಲೀಸರು ಕೂಡ ಹೈ ಅಲರ್ಟ್ ಆಗಿದ್ದು ತಲೆಮರೆಸಿಕೊಂಡಿರೋ ಆರೋಪಿಗಳಿಗಾಗಿ ಬಲೆ ಬೀಸಿದ್ದಾರೆ. ದಿಲ್ಲಿ ಕ್ರೈಂ ಬ್ರಾಂಚ್ ಪೊಲೀಸರು 6 ರೈತ ನಾಯಕರಿಗೆ ನೋಟಿಸ್ ನೀಡಿದ್ದು ವಿಚಾರಣೆಗೆ ಹಾಜರಾಗುವಂತೆ ಸೂಚಿಸಿದ್ದಾರೆ. ಹಾಗೆ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದ 44 ಪ್ರತಿಭಟನಾಕಾರರು ಮತ್ತು ರೈತ ನಾಯಕರಿಗೆ ಲುಕ್ಔಟ್ ನೋಟಿಸ್ ನೀಡಲಾಗಿದೆ. ಇದರ ಜೊತೆಗೆ ಈ ಘರ್ಷಣೆಯಲ್ಲಿ ನಿಮ್ಮ ರೈತ ಸಂಘದ ಪಾತ್ರ ಏನು ಅನ್ನೋದನ್ನ ಲಿಖಿತ ರೂಪದಲ್ಲಿ ಬರೆದುಕೊಡುವಂತೆ ಸೂಚಿಸಿದ್ದಾರೆ. ಹಾಗೆ ಈ ಹಿಂಸಾಚಾರದ ಹಿಂದೆ ಯಾವುದಾದ್ರೂ ವಿದೇಶಿ ಸಂಘಟನೆಗಳು ಅಥವಾ ಯಾರಾದ್ರೂ ವ್ಯಕ್ತಿಯ ಕೈವಾಡ ಇದೆಯಾ ಅಂತ ತನಿಖೆ ಮಾಡಲಾಗ್ತಿದೆ. ದಿಲ್ಲಿಯ ವಿಶೇಷ ಪಡೆ ಈ ಬಗ್ಗೆ ಕೂಲಂಕುಷವಾಗಿ ತನಿಖೆ ಮಾಡುತ್ತಿದೆ. ಗಲಭೆಕೋರರ ವಿರುದ್ಧ ದೇಶದ್ರೋಹ ಪ್ರಕರಣ ದಾಖಲು. ಎಫ್ಐಆರ್ನಲ್ಲಿ 30 ವಾಹನಗಳ ಬಗ್ಗೆ ಉಲ್ಲೇಖ. ಸಿಸಿಟಿವಿ ಸಾಕ್ಷ್ಯಗಳನ್ನು ಕಲೆ ಹಾಕ್ತಿರೋ ಪೊಲೀಸರು. ಈ ಹಿಂಸಾಚಾರದಲ್ಲಿ 300ಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿಗೆ ಗಾಯವಾಗಿದೆ. ಹಾಗಾಗಿ ಯಾರ್ಯಾರು ಈ ಗಲಭೆಯಲ್ಲಿ ಭಾಗಿಯಾಗಿದ್ರು ಅವರ ವಿರುದ್ಧ ಹಿಂಸಾಚಾರ, ಕ್ರಿಮಿನಲ್ ಪಿತೂರಿ, ಹತ್ಯೆಗೆ ಯತ್ನದಡಿ ಪ್ರಕರಣ ದಾಖಲಿಸಲಾಗಿದೆ.
ಇದರ ಜೊತೆಗೆ ಯುಎಪಿಎ ಸೆಕ್ಷನ್ ಹಾಗೂ ದೇಶದ್ರೋಹದಡಿಯೂ ಕೇಸ್ ದಾಖಲಾಗಿದೆ. ಇದರೊಂದಿಗೆ ಪ್ರತಿಭಟನೆಯ ಮಾರ್ಗಸೂಚಿ ಉಲ್ಲಂಘಿಸಿದ 30 ವಾಹನಗಳ ಬಗ್ಗೆ ಎಫ್ಐಆರ್ನಲ್ಲಿ ಉಲ್ಲೇಖಿಸಲಾಗಿದೆ. ಹಾಗೆ ಇದರ ಮಾಲೀಕರ ಪತ್ತೆಗಾಗಿ ಪೊಲೀಸರು ಮುಂದಾಗಿದ್ದಾರೆ. ಕಿಡಿಗೇಡಿಗಳು ಪೊಲೀಸರಿಂದ ಪಿಸ್ತೂಲ್, ಶಸ್ತ್ರಾಸ್ತ್ರ ಹಾಗೂ ಗ್ಯಾಸ್ ಗನ್ಗಳನ್ನು ವಶಪಡಿಸಿಕೊಂಡು ಅವರಿಗೆ ಜೀವ ಬೆದರಿಕೆ ಒಡ್ಡಿದ್ದಾರೆ ಎಂದು ಪೊಲೀಸರು ಆರೋಪಿಸಿದ್ದಾರೆ. ಕ್ರೈಂ ಬ್ರಾಂಚ್ ಹಾಗೂ ದಿಲ್ಲಿ ವಿಶೇಷ ಪಡೆ ಹಿಂಸಾಚಾರದಲ್ಲಿ ತೊಡಗಿದ್ದ ಕಿಡಿಗೇಡಿಗಳ ವಿರುದ್ಧ ಸಾಕ್ಷ್ಯ ಕಲೆ ಹಾಕ್ತಿದೆ. ಟ್ರ್ಯಾಕ್ಟರ್ ರ್ಯಾಲಿಯಲ್ಲಿ ಯಾರೆಲ್ಲ ಹಿಂಸಾಚಾರದಲ್ಲಿ ತೊಡಗಿದ್ರು ಅಂತ ತಿಳಿದುಕೊಳ್ಳೋಕೆ ಸಿಸಿಟಿವಿ ಫುಟೇಜ್ಗಳನ್ನು ಕೂಡ ಕಲೆ ಹಾಕಲಾಗ್ತಿದೆ. ಗಲಭೆಕೋರರ ವಿರುದ್ಧ ಯಾವೆಲ್ಲ ರೀತಿ ಸಾಕ್ಷಿಗಳನ್ನ ಕಲೆ ಹಾಕಲು ಸಾಧ್ಯವಾಗುತ್ತೋ ಎಲ್ಲ ಆಯಾಮದಲ್ಲೂ ಪೊಲೀಸರು ಮಾಹಿತಿ ಕಲೆ ಹಾಕ್ತಿದ್ದಾರೆ. ಪ್ರತಿಭಟನೆ ದಿನ ಕರ್ತವ್ಯ ನಿರತರಾಗಿದ್ದ ಪೊಲೀಸರ ಹೇಳಿಕೆಯನ್ನ ವಿಡಿಯೋ ರೆಕಾರ್ಡ್ ಮಾಡಲಾಗ್ತಿದೆ. ಹಾಗೆ ಮೊಬೈಲ್ ವಿಡಿಯೋಗಳು, ಮಾಧ್ಯಮದಲ್ಲಿ ಬಿತ್ತರವಾದ ವಿಡಿಯೋಗಳನ್ನು ಕೂಡ ದಿಲ್ಲಿ ಪೊಲೀಸರು ಕಲೆ ಹಾಕ್ತಿದ್ದಾರೆ. ಮತ್ತೊಂದು ಕಡೆ ಹಿಂಸಾಚಾರಕ್ಕೆ ಸಂಬಂಧಿಸಿದಂತೆ ರೈತ ನಾಯಕ ಯೋಗೇಂದ್ರ ಯಾದವ್ ಸೇರಿದಂತೆ 37 ಜನ ರೈತ ನಾಯಕರ ಹೆಸರನ್ನ ಎಫ್ಐಆರ್ನಲ್ಲಿ ಉಲ್ಲೇಖಿಸಲಾಗಿದೆ. ಇದರೊಂದಿಗೆ ದೆಹಲಿ ಪೊಲೀಸರು ಸಾರ್ವಜನಿಕರಿಗೆ ಜನವರಿ 26ರ ಹಿಂಸಾಚಾರದ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಸಿ, ಹಾಗೆ ಹಿಂಸಾಚಾರದ ಯಾವುದಾದ್ರೂ ವಿಡಿಯೋ ಇದ್ರೆ ಶೇರ್ ಮಾಡಿ ಅಂತ ಮನವಿ ಕೂಡ ಮಾಡಿಕೊಂಡಿದ್ದಾರೆ. ಗಲಭೆಕೋರರ ಜನ್ಮಜಾಲಾಡುವುದಕ್ಕೆ ದಿಲ್ಲಿ ಪೊಲೀಸರು ಚಾರ್ಜ್ ತೆಗೆದುಕೊಂಡಿದ್ದಾರೆ. ಈ ಪ್ರಕರಣದ ಹಿಂಸಾಚಾರದಿಂದ ಹೆಚ್ಚು ನಷ್ಟ ಆಗಿರೋದು ಮಾತ್ರ ರೈತರಿಗೆ. ಮುಂದಿನ ದಿನಗಳಲ್ಲಿ ರೈತರಿಗೆ ಮತ್ತಷ್ಟು ಸವಾಲುಗಳು ಎದುರಾಗಲಿವೆ. ಹಾಗಾದ್ರೆ ಈಗ ರೈತರ ಮುಂದಿರೋ ಆಯ್ಕೆಗಳೇನು? ಈ ಬಗ್ಗೆ ಹೇಳ್ತೀವಿ ಚಿಕ್ಕ ಬ್ರೇಕ್ನ ನಂತರ. 60 ದಿನಗಳ ರೈತ ಹೋರಾಟ ಶಾಂತಿಯುತವಾಗಿ ಸಾಗ್ತಾ ಇತ್ತು. ಕೇಂದ್ರ ಸರ್ಕಾರ ಕೂಡ ರೈತರ ಪ್ರತಿಭಟನೆಗೆ ಯಾವುದೇ ರೀತಿ ಅಡ್ಡಿಪಡಿಸಿರಲಿಲ್ಲ. ಈಗ ಹಿಂಸಾಚಾರದ ಪ್ರತಿಭಟನೆ ರೈತರ ಲೆಕ್ಕಾಚಾರವನ್ನೇ ಉಲ್ಟಾಪಲ್ಟಾ ಮಾಡಿದೆ. ಹಾಗಾದ್ರೆ ಈಗ ಅನ್ನದಾತರ ಮುಂದಿರೋ ಆಯ್ಕೆ ಏನು? ಈ ಬಗ್ಗೆ ಹೇಳ್ತೀವಿ ಈ ಸ್ಟೋರಿಲಿ. ಸಿಂಘು ಗಡಿಯಲ್ಲಿ ರೈತರು ಮತ್ತು ಸ್ಥಳೀಯರ ನಡುವೆ ಘರ್ಷಣೆ ಹೆಚ್ಚಾದ ಬೆನ್ನಲ್ಲೇ ಸ್ಥಳಕ್ಕೆ ಹೆಚ್ಚಿನ ಪೊಲೀಸರನ್ನ ನಿಯೋಜಿಸಲಾಗಿದೆ. ಹಾಗೆ ಯಾವುದೇ ರೀತಿ ಹಿಂಸಾಚಾರಕ್ಕೆ ಎಡೆಮಾಡಿಕೊಡಬಾರದು ಅನ್ನೋ ನಿಟ್ಟಿನಲ್ಲಿ ಸಿಂಘು ಬಾರ್ಡರ್, ಹರಿಯಾಣದ ಅಂಬಾಲಾ, ಯಮುನಾನಗರ್, ಕುರುಕ್ಷೇತ್ರ, ಕರ್ನಾಲ್, ಕೈತಾಲ್, ಪಾಣಿಪತ್ ಸೇರಿದಂತೆ ಹಲವು ಕಡೆ ಇಂಟರ್ನೆಟ್ ಸೇವೆಯನ್ನ ಸ್ಥಗಿತಗೊಳಿಸಲಾಗಿದೆ. ಹಾಗೆ ದಿಲ್ಲಿ ಯುಪಿ ಗಡಿ ಗಾಜಿಯಾಬಾದ್ಗೆ ವಿಧಿವಿಜ್ಞಾನ ತಂಡ ಭೇಟಿ ಕೊಟ್ಟಿದ್ದು ಸಾಕ್ಷ್ಯಗಳನ್ನ ಕಲೆ ಹಾಕಿದ್ರು. ಇನ್ನು ಪ್ರತಿಭಟನಾ ನಿರತರನ್ನ ಜಾಗದಿಂದ ಕಳಿಸುವ ವಿಚಾರಕ್ಕೆ ಸಂಬಂಧಿಸಿದಂತೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಪ್ರತಿಕ್ರಿಯಿಸಿದ್ದಾರೆ. ಕೇಂದ್ರ ಸರ್ಕಾರ ರೈತರು ಪ್ರತಿಭಟನೆ ಕೈಬಿಡ್ತಾರೆ ಅಂತ ಅಂದುಕೊಂಡಿರಬಹುದು, ಆದರೆ ರೈತರು ಪ್ರತಿಭಟನಾ ಸ್ಥಳದಿಂದ ತೆರಳುವುದಿಲ್ಲ, ಸರ್ಕಾರ ರೈತರ ಮೇಲೆ ದಬ್ಬಾಳಿಕೆ ಮಾಡ್ತಿದೆ ಅಂತ ಆರೋಪಿಸಿದ್ರು. 70 ದಿನಗಳವರೆಗೆ ರೈತರ ಹೋರಾಟಕ್ಕೆ ಪೂರ್ತಿ ಬೆಂಬಲ ಸಿಗದಿದ್ರು ಒಂದು ಅನುಕಂಪದ ಅಲೆಯಂತೂ ಸೃಷ್ಟಿಯಾಗಿತ್ತು. ರೈತರ ಮೇಲೆ ಬಲಪ್ರಯೋಗ ಮಾಡಿದ್ರೆ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತವಾಗುತ್ತೆ ಅಂತ ಸರ್ಕಾರ ಕೂಡ ಸುಮ್ಮನಿತ್ತು. ಮಾತುಕತೆ, ಸಂಧಾನದ ಮೂಲಕವೇ ಸಮಸ್ಯೆ ಬಗೆಹರಿಸೋಕೆ ಮುಂದಾಗಿತ್ತು. ಆದರೆ ಗಣರಾಜ್ಯೋತ್ಸವದ ದಿನ ನಡೆದ ಹಿಂಸಾಚಾರ ರೈತ ಹೋರಾಟಕ್ಕೆ ಕಪ್ಪು ಚುಕ್ಕೆಯಾಗಿದ್ದಂತೂ ಸತ್ಯ. ಈ ಪರಿಸ್ಥಿತಿಯಲ್ಲಿ ಸುಪ್ರೀಂ ಕೋರ್ಟ್ ನೇಮಿಸಿದ ಸಮಿತಿ ಎದುರು ಹಾಜರಾಗುವುದು ಮಾತ್ರ ರೈತರ ಮುಂದೆ ಉಳಿದಿರುವ ಮಾರ್ಗ. ಕೇಂದ್ರದೊಂದಿಗೆ ಮತ್ತೆ ಸಮನ್ವಯತೆಯಿಂದ ರೈತ ನಾಯಕರು ಮಾತುಕತೆ ನಡೆಸಿಯೇ ಈ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಬೇಕು. ತಮ್ಮಲ್ಲಿ ಯಾವುದೇ ರೀತಿ ಒಡಕು ಮೂಡದಂತೆ ಒಗ್ಗಟ್ಟಾಗಿ ಇರೋದನ್ನ ನೋಡಿಕೊಳ್ಬೇಕು. ಮತ್ತೆ ಹಠ ಹಿಡಿದು ಕುಳಿತರೆ ರೈತರ ಹೋರಾಟಕ್ಕೆ ಜನಬೆಂಬಲ ಸಿಗೋದು ಕಷ್ಟ, ನ್ಯಾಯ ಕೂಡ ಸಿಗೋದು ಕಷ್ಟವಾಗುತ್ತೆ. ಶಾಂತಿಯುತವಾಗಿ ನಡೀತಾ ಇದ್ದ ಪ್ರತಿಭಟನೆ ಹಿಂಸಾಚಾರಕ್ಕೆ ತಿರುಗಿದ್ದು ವಿಪರ್ಯಾಸ. ಕೆಂಪು ಕೋಟೆಯ ಕದನಕ್ಕೆ ಇಡೀ ದೇಶವೇ ಬೆಚ್ಚಿ ಬಿದ್ದಿರೋದಂತೂ ಸತ್ಯ. ಇದಾಗಿತ್ತು ಈ ಹೊತ್ತಿನ ಫೋಕಸ್ 18. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.